ಮಳೆ ಸೌಂಡ್ ಕೇಳಿದ್ರಲ್ವ, ನಮ್ಮ ಕಡೆ ಮಳೆ ಮಾತ್ರ ತುಂಬ ಜೋರಾಗಿತ್ತು. ಈ ಮಳೆಯಲ್ಲಿ ಕಾಮನ್ನಾಗಿ ಎಲ್ರಿಗೂ ತಿನ್ನಬೇಕು ಅನ್ಸೋದು ಮಿರ್ಚಿ, ಸಮೋಸ, ಬಿಸಿ ಬಿಸಿಯಾಗಿ ಏನಾದರೂ ಕೊಟ್ಟರೆ ಸಾಕು ಅಂಥೇಳಿ. ಅದಕ್ಕೆ ನಾನು ಮಮ್ಮಿಗಂದೆ ಬಜ್ಜಿ ಮಾಡೋಣ ಅಂಥೇಳಿ. ಹಂಗಾಗಿ ನಾನು ಹಾಕಿದ್ದು ಪೊಟ್ಯಾಟೊ ಬಜ್ಜಿನ. ನೆಕ್ಸ್ಟ್ ಮಮ್ಮಿ ಮಿರ್ಚಿನ ಹಾಕ್ತೀನಿ ಅಂದರು. ನಂಗೆ ಮಿರ್ಚಿ ಹಾಕೋಕ್ಕೆ ಬರಲ್ಲ, ಹಂಗಾಗಿ ಮಮ್ಮಿನೇ ಹಾಕಿದ್ರು. ನಾನು ಒಂದು ಸತಿನೂ ಟ್ರೈ ಮಾಡಿಲ್ಲ ಮಿರ್ಚಿ ಬಜ್ಜಿ ಹಾಕೋದನ್ನ. ಇನ್ನೊಂದೇನು ಅಂದರೆ, ಮಮ್ಮಿಗೆ ಒಂದು ಸತಿ ಹೇಳಿದರೆ ಸಾಕು, ಅವ್ರು ಅರ್ಥ ಮಾಡ್ಕೊಂಡು ಬಿಡ್ತಾರೆ. ನಮಗೆ ತಿನ್ನಬೇಕು ಅಂದರೆ ಅವರು ಆ ಟೈಮಲ್ಲಿ ನಮ್ಗೆ ಮಾಡೇ ಕೊಡ್ತಾರೆ, ಅಷ್ಟು ನಂಬಿಕೆ ಇರುತ್ತೆ. ಅದಕ್ಕೆ ನಾನು ಇಲ್ಲಿ ಬಂದಮೇಲೆ ನಂಗೆ ಅದು ಬೇಕು ಇದು ಬೇಕು ಅಂತ ಎಷ್ಟೇ ಕೇಳಿದ್ರು ಅವ್ರು ಎದಕ್ಕೂ ಬೇಡ ಅನ್ನಂಗೆ ಹಾಕ್ಕೊಡ್ತಿದ್ರು ನನಗೆ. ಮಿರ್ಚಿ ಬಜ್ಜಿನ ತಿಂದ್ವಿ. ನೆಕ್ಸ್ಟ್ ಅದಾದಮೇಲೆ ಒಂದು ಸ್ವಲ್ಪ ಆನಿಯನ್ನ ಕಟ್ ಮಾಡಿದೆ. ಆನಿಯನ್ ಪಕೋಡಾನ ತಿನ್ಬೇಕು ಅನ್ನಿಸ್ತಾ ಇತ್ತು. ಆನಿಯನ್ ಪಕೋಡಾನು ಹಾಕಿದ್ರು ಮಮ್ಮಿ. ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಮಾತ್ರ. ಆ ಮಳೆ ಕ್ಲೈಮೇಟಲ್ಲಿ ತುಂಬ ಒಂಥರ ಚಳಿ ಇತ್ತು. ಬಿಸಿ ಬಿಸಿಯಾಗಿ ಪಕೋಡಾನ ತಿಂತಿದ್ರೆ ಎಷ್ಟು ಚೆನ್ನಾಗಿ ಅನ್ನಿಸ್ತಿತ್ತು. ಅದೊಂಥರ ಸ್ಯಾಟಿಸ್ಫ್ಯಾಕ್ಷನ್ ಗೊತ್ತಾ. ಹೊರಗಡೆ ಹೋಗಿ ತಿನ್ನೋದಕ್ಕಿಂತನೂ ಮನೇಲಿ ಆ ಟೈಮಲ್ಲಿ ಬಿಸಿ ಬಿಸಿಯಾಗಿ ಯಾರಾದರೂ ಮಾಡಿಕೊಟ್ರೆ ಇಷ್ಟು ಚೆನ್ನಾಗಿ ಅನಿಸುತ್ತೆ ನಮಗೂ. ನೋಡಿಲಿ, ನಿಮಗೂ ಟೆಂಪ್ಟಿಂಗ್ ಆಗ್ತಿರ್ಬೋದಲ್ವ. ಇವಾಗ ನೋಡ್ತಿದ್ರು ನಂಗೆ ಬಾಯಲ್ಲಿ ನೀರು ಬರ್ತಿದ್ದೆ, ಅಷ್ಟು ಚೆನ್ನಾಗಾಗಿದ್ವು. ನಾನು ಅದನ್ನ ಟೇಸ್ಟ್ ಮಾಡಿದೆ, ಪಪ್ಪಾಗೂ ಟೇಸ್ಟ್ ಮಾಡೋಕ್ಕೊಟ್ಟೆ. ಆಮೇಲೆ ಮಮ್ಮಿನೂ ಟೇಸ್ಟ್ ಮಾಡಿದರು. ನಾವೆಲ್ಲರೂ ಕೂತ್ಕೊಂಡು ಈವ್ನಿಂಗ್ ಟೈಮು ಪಕೋಡ, ಬಜ್ಜಿ ಮತ್ತು ಇದ್ರ ಜೊತೆ ಎಲ್ಲ ಎಂಜಾಯ್ ಮಾಡಿದ್ವಿ. ಇದಾದಮೇಲೆ ನಮ್ಮ ಮನೇಲಿ ಫಾರ್ಮಾಲಿಟಿ ಏನಂದರೆ, ಬಜ್ಜಿ ಎಲ್ಲ ಆಯಿಲಿ ತಿಂದಮೇಲೆ ಒಂದು ಕಪ್ ಟೀ ಆಗಬೇಕು. ಹಂಗೆ ಪಪ್ಪಾಗೆ ಚೆನ್ನಾಗಿ ಕಡಕ್ ಟೀ ಮಾಡ್ತಿದ್ದೆ. ಒಂದು ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಮಾಡಿ ಮಿಲ್ಕಲ್ಲೇ ಹಾಕಿ, ಜಾಸ್ತಿ ನೀರೇನು ಹಾಕಿರಲಿಲ್ಲ, ಮಿಲ್ಕಲ್ಲೇ ಟೀ ಮಾಡಿಕೊಡ್ತಿದ್ದೆ. ಇದು ದೊಡ್ಡ ಕಪ್ಪು ನಮ್ಮ ಪಪ್ಪಾಗೆ, ಚಿಕ್ಕದ ಕಪ್ಪು ನನಗೆ. ಈಗ ಅವರಿಗೆ ಟೀ ಕೊಟ್ಟು ನೈಟ್ ನಾವೇನೂ ಊಟ ಮಾಡಿಲ್ಲ, ಅಷ್ಟೇ ತಿಂದ್ಕೊಂಡು ಎಲ್ಲರೂ ಮಲ್ಕೊಂಡ್ಬಿಟ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್ ಆಫ್ ಯು.